ವೇದಿಕೆ ಮೇಲೆ ನಮ್ಮ ಸ್ನೇಹಿತರು ಮತ್ತು ನಮ್ಮ ಭಾರತ ದೇಶಕ್ಕೆ ಹೆಸರು ಮಾಡಿರುವಂತ ಶ್ರೀನಿವಾಸ್ ಅಂದ್ಬಿಟ್ಟು ಯುವ ಅಧ್ಯಕ್ಷರಾಗಿದ್ರು. ಮತ್ತು ಗುಜರಾತ್ ಇನ್ಚಾರ್ಜ್ ಆಗಿದೆ, ಸೆಕ್ರೆಟರಿ ಆಗಿದ್ದಾರೆ AICC ಅಲ್ಲಿ. ತುಂಬಾ ಪವರ್ಫುಲ್ ಮನುಷ್ಯ. ಅದೇ ಮಾತಾಡ್ಕೊಂಡ್ ಬಂದೆ. ನೀವು ಎಷ್ಟು ಎತ್ತಕ್ಕೆ ಕರ್ಕೊಂಡ್ರು ನೀವು ನಂಗೆ ಇರ್ತೀವಿ ಸಿಂಪಲ್ ಆಗಿ. ಕೆಲವು ಮೊನ್ನೆ ಕಾರ ಲೀಡರ್ಗಳು ಇಲ್ಲ ಅದು ವಾರ್ಡ್ ಅಲ್ಲಿ ಅದಕ್ಕೆ ಮೆಂಬರ್ ಆದ್ರೂ ತಲೆ ನಿಲ್ಲಲ್ಲ. ಈಗ ಇಲ್ಲಿ ಬಂದಿರ್ತಕ್ಕಂಥ ನಮ್ ಗ್ಯಾರಂಟಿ ಅಧ್ಯಕ್ಷರಿದ್ದಾರೆ ಪ್ರೇಮಲತಾ ಅವರು. ನಮ್ಮ ಈಗ ಏನ್ ಕ್ಯಾಂಡಿಡೇಟ್ ಮಾಡ್ಬೇಕಂತೀರಿ ನಮ್ ತಮ್ಮ ಇಲ್ಲಿ ವಾರ್ಡ್ಗೆ ಮಾರುತಿ. ಬ್ಲಾಕ್ ಪ್ರೆಸಿಡೆಂಟ್ಗಳು ನಮ್ ಶ್ರೀನಿವಾಸ್ ಅವರು ಇದ್ದಾರೆ, ಲ್ಯಾಂಡ್ ಟ್ರಿಬ್ಯೂನಲ್ ಮೆಂಬರ್ ನಮ್ ವೆಂಕಟೇಶ್ ಅಣ್ಣ ಇದ್ದಾರೆ, ನಮ್ ರಮೇಶ್ ಅವರು ಇದ್ದಾರೆ ರಾಜನಕುಂಟೆಯಿಂದ, ನಮ್ ಬ್ಲಾಕ್ ಪ್ರೆಸಿಡೆಂಟ್ಸ್ ಇದ್ದಾರೆ, ನಮ್ಮ ಕಾಮಿನಿ ಅವರು ಮತ್ತು ಶಶಿಕಲಾ ಅವರು, ಯುವ ಕಾಂಗ್ರೆಸ್ ಇಂದ ಶ್ರುತಿ ಅವರಿದ್ದಾರೆ, ನಮ್ ರಮೇಶ್ ಅವರು ಇದ್ದಾರೆ. ಎಲ್ರು ಇವತ್ತು ಸೇರಿ ನಮ್ಮ ಯುವ ಅರ್ಜುನ್ ಅವರಿದ್ದಾರೆ, ಮಾರುತಿ ಇದ್ದಾರೆ, ನಮ್ ಜಯಪ್ರಕಾಶ್ ಇದ್ದಾರೆ. ಯಾರನ್ನ ಹೆಸರು ಬಿಟ್ಟಿದ್ರೆ ತಿಳ್ಕೊಂಬೇಡಿ. ಯಾಕಂದ್ರೆ ಈಗ ರೋಜಾ ಇದ್ದೆ, ನೀವೆಲ್ಲ ಫಾಸ್ಟ್ ನಾವು ಬ್ರೇಕ್ ಮಾಡ್ಬೇಕು ಅಲ್ವಾ? ಅದ್ ನಮಗೂ ಅರ್ಥ ಆಗುತ್ತೆ. ಏನು ಯುಗಾದಿ ಮತ್ತು ಈ ರಂಜಾನ್ ಎರಡು ಸೇರಿ ಬರ್ತಾ ಐತೆ. ನಮ್ ದೇಶದಲ್ಲಿ ಇದನ್ನೇ ಒಂದು ಟಾಪಿಕ್ ಇಟ್ಕೊಂಡು ಇವತ್ತು ರಾಜಕೀಯ ಮಾಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ನಾವೆಲ್ಲ ಅಣ್ಣ ತಮ್ಮ ಇರ್ತಾರ ಇರೋಣ, ಇಲ್ಲಿ ಯಾವ್ದು ತೊಂದರೆಗಳಿಲ್ಲ. ಈಗ ನೀವೆಲ್ಲರೂ ಇವಾಗ ಯಾವ್ದೋ ಇನ್ನೊಂದು ಮ್ಯಾಟರ್ ಮಾತಾಡ್ಕೊಂಡ್ ಬಂದೆ. ಆ ಗುಜರಾತ್ ಅಲ್ಲಿ ಯಾವ್ದೋ ಅವಾಗೊಂದು ಘಟನೆ ಟ್ರೈನ್ ಅಲ್ಲಿ ಒಬ್ರು ಅದ್ಯಾವ ಇಶ್ಯೂ ಅಯ್ಯ ಟ್ರೈನ್ ಇದು ಮಾತಾಡ್ಕೊಂಡ್ ಬಂದ್ರಲ್ಲ, ಗೋಧ್ರಾ ಇದ್ರೊಳಗೆ ಯಾರು ತನಿಖೆ ಮಾಡಿದ್ರು ಅವ್ರು ಇನ್ನ ಜೈಲಲ್ಲಿ ಇದ್ದಾರ ಅಂತ ಕೇಳಿದ್ರು. ಹೌದು, ಇನ್ನ ಜೈಲಲ್ಲಿ ಇದ್ದಾರೆ. ಅವ್ರ ಮನೆಯಲ್ಲಿ ಪಾಪ ಅವ್ರ ಮಿಸಸ್ ನ ಕರೆದು ಇವರು ಏನು ಇಂಟರ್ವ್ಯೂ ಎಲ್ಲ ಕೊಟ್ರು ಅದನ್ನ ಬಂದಿಲ್ಲ. ಅದೆಲ್ಲ ರಾಜಕೀಯ ಇವರೇ ಮಾಡಿದ ಅಂತ ಹೇಳಿದ್ರು ಇದು ಇನ್ನ ಹಿಂಗಾಗಿದೆ. ಈ ತರ ರಾಜಕೀಯ ಮಾಡ್ಕೊಂಡ್ ಬರೋಂತ ದೇಶ ಬೇಡ. ಇವೆಲ್ಲ ಅಕ್ಕ ತಂಗಿರು ಎಲ್ಲ ಒಂದೇ ರಕ್ತ ಅಲ್ವಾ? ಈಗೆಲ್ಲ ಓದ್ತಾ ಇರ್ತೀರಾ, ಇಲ್ಲಿ ಬೆಟ್ಟಳ್ಳಿ ಟ್ರೈನ್ ಆಕ್ಸಿಡೆಂಟ್ ಆಗ್ಬಿಟ್ರೆ ನೀವ್ ಕೇಳ್ತೀರಾ ಅಮ್ಮ ನಿಂತ್ ಕೊಡ್ತೀಯ ಅವ್ರು ಕೊಡ್ತೀಯ ಅಂತ ಕೇಳ. ಫಸ್ಟ್ ರಕ್ತ ಹಾಕ್ಸ್ಕೊಬೇಕು, ಬದ್ಕೊಂಡ್ಬಿಡ್ಬೇಕು, ಆಮೇಲೆ ಎದ್ ಬಂದ್ಬಿಟ್ಟು ರಾಜಕೀಯ ಮಾಡೋದು. ನಾನ್ ಬೇರೆ ನೀನ್ ಬೇರೆ. ಎಲ್ಲ ಒಂದೇ. ಅದು ಕ್ರೈಸ್ತರು ಇರ್ಬೋದು, ಮುಸಲ್ಮಾನ್ಗಳು ಇರ್ಬೋದು, ಇಲ್ಲ ಹಿಂದೂಗಳು ಇರ್ಬೋದು, ಭಾರತೀಯರು ನಾವು ಫಸ್ಟ್ ಅಂದ್ರೆ ಅವ್ರವ್ರ ಧರ್ಮ ಅವ್ರ ಮನೆ ಇಟ್ಕೊಂಡು ಆಚೆ ಬಂದಾಗ ಅದೆಲ್ಲ ಒಂದೇ, ಶಾಂತವಾಗಿರೋಣ. ಯಾಕಂದ್ರೆ ರಂಜಾನ್ ಮತ್ತೆ ಯುಗಾದಿ ಎರಡು ಬರ್ತಾ ಇರೋದ್ರಿಂದ ಇಬ್ಬರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಈಶ್ವರ ಭಗವಂತರು ಅವರು ಒಳ್ಳೇದ್ ಮಾಡ್ಲಿ, ಅಲ್ಲ ನಿಮ್ಗೂ ಎಲ್ಲರೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಮ್ ಶ್ರೀನಿವಾಸ್ ಅವ್ರ ಮಾತು ಹೇಳಿ ನಿಮ್ಗೆ ಲೇಟ್ ಆಗದ್ ಬೇಡ. ಎಲ್ರು ಇಲ್ಲಿ ಕರ್ಸಿರ್ತಕ್ಕಂಥವ್ರು ಎಲ್ಲಾರ್ಗು ನಮ್ ಫೇಲ್ ಆಗಿದ್ ಪಾಪ ಮಾರುತಿ ಇಲ್ಲಿ ಏನೋ ಕಿಟ್ಗಳು ಕೊಟ್ಟಿದ್ದಾರೆ ಎಲ್ಲ ಹತ್ರ. ಅವನೇನ್ ಪಾಪ ಅಂತ ಶ್ರೀಮಂತ ಅಲ್ಲ ಅವನು. ಈಗಿಲ್ಲ, ನಾನು ಒಂದೊಂದು 12-13 ವರ್ಷದಿಂದ ನೋಡ್ತಾ ಇದ್ದೀನಿ. ಏನಂದಾದ್ರೂ ಯಾರ ಹತ್ರ ಇಸ್ಕೊಂಬತ್ತಾನೆ, ಅಣ್ಣ ಇದ್ ನೀನ್ ಕೊಡು, ಅಕ್ಕಿ ಹತ್ರ ಕೊಡು, ಎಲ್ಲ ಅವ್ರ ಕೈಲಿ ಮಾಡಕ್ಕಾಗಲ್ಲ. ಇವಾಗ ಇದ್ ಮಾಡ್ಬೇಕಾದ್ರೆ ಒಂದ್ 500 ಜನಕ್ಕೆ ಕೊಡ್ಬೇಕಂದ್ರೆ ಸುಮಾರು ಒಂದ್ 12-13 kg ಇದೆ ಅದು. ಸೊ ಎಲ್ಲಾರ ಹತ್ರನು ಕೈ ಜೋಡಿಸ್ಬಿಟ್ಟು ಪಾಪ ಇಂಥವ್ರನ್ನ ನೀವು ಮುಂದೆ ಕೈ ಹಿಡಿಬೇಕಾಗುತ್ತೆ. ಇವತ್ತೆಲ್ಲ 420ಗಳು 840ಗಳು ಏನು ಭೂಗಳ್ರು ಇವತ್ತು ಬರ್ತಾ ಇದಾರೆ. ಇವತ್ತು ನಮ್ KPCC ಅಧ್ಯಕ್ಷರು ಹೇಳ್ರಿ ಇವತ್ತು ಮೀಟಿಂಗ್ ಅಲ್ಲಿ. ನಾನು ಹೋಗಿ ಕೇಳ್ತೀನಿ, ಕಾರ್ಪೊರೇಟ್ ಟಿಕೆಟ್ ಕೊಡ್ಬೇಕಾದ್ರೆ ಇವನ್ ಫೋಟೋ ಇವನ್ ನೋಡ್ರ ಹಾಕ್ತೀರಾ ಓಟು, ಇವನ್ ವಸೂಲಿಗೆ ಬರ್ತಾನ, ಇವನ್ ಬಡ್ಡಿ ತಿಂತಾನ, ಇವನ್ ರೌಡಿನ, ಇಂಥವ್ರು ನಾವು ಟಿಕೆಟ್ ಕೊಡಲ್ಲ ಅಂತ ಓಪನ್ ಆಗಿ ಎಲ್ರು ಇದ್ರು ಹೇಳಿದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ಇವ್ರು ರಾಜಕೀಯ ಮಾಡಕ್ಕೋಸ್ಕರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರೆ ಅದು ಸೆಕೆಂಡ್ರಿ ಬಿಡಿ. ಆ ಸುಳ್ಳು ಮಾಡ್ಬೇಕು. ಒಬ್ಬ ಒಳ್ಳೆ ಒಂದು ರೀತಿಯಿಂದ ಬೆಳಿಬೇಕಾರೆ ಅವ್ನ್ ತುಳ್ಯಕ್ಕೆ ವಿರೋಧ ಪಕ್ಷದಲ್ಲಿ ಇರ್ತಾರೆ ಕೆಲವು. ಅದನ್ನೆಲ್ಲ ದಾಟಿ ಇವತ್ತು ಅದು ಅದೃಷ್ಟ ಬಂದಿದೆ. ಇವೆಲ್ಲ ಕೈ ಜೋಡಿಸಿ ಇವನು ನಿಮ್ ಮನೆ ಮಗ ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡ್ಲಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.